ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಪರಮೇಶ್. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋ ತುಂಬ ಚೆನ್ನಾಗಿದೆ. ಸೊ ಇವತ್ತು ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ, ಮಧ್ಯರಾತ್ರಿ ಅಂತ ಅಂದ್ಕೋಬೇಡಿ. ಸೊ ಬೆಳಗಿನ ಜಾವ 5 ಗಂಟೆ ಆಗಿತ್ತು. 5 ಗಂಟೆಗೆ ನಮ್ಮೂರಿಗೊಂದು ಬಸ್ ಬರುತ್ತೆ. ಸೊ ಆ ಬಸ್ಸು ಬೆಂಗಳೂರು ಸೈಡ್ ಹೋಗುತ್ತೆ. ಬೆಂಗಳೂರಿಗೆ ಹೋಗ್ತೀವಿ ಅಂತ ಅಂದ್ಕೋಬೇಡಿ, ನಾವು ಬೆಂಗಳೂರಿಗಲ್ಲ. ಸೊ ಬೆಂಗಳೂರು ಹತ್ರ ಇರೋಂಥ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಆ ಚಳಿಲಿ ರೆಡಿಯಾಗಿ ನಾನು ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ತಿದ್ವಿ. ನನ್ನ ಮಗಳು ಹೋಗ್ಬೇಕಾದ್ರೆ, ಅಮ್ಮ ರಕ್ತನಿದ್ರೆ ಆಯ್ತಾಯ್ತಲ್ವ ಅಂತ ಅಂದ್ಬಿಟ್ಲು. ಬಸ್ಸಲ್ಲಿರೋ ಪಾಪ ಡ್ರೈವರು ಕಂಡಕ್ಟ್ರು ಸಹ ನಗಾಡಿದ್ರು. ಆಮೇಲೆ ಡ್ರೈವರು ಕಂಡಕ್ಟ್ರು ನೋಡಿದ ತಕ್ಷಣ ಹೇಳ್ಯಾರ, ಓ ನೀವು ಇಲ್ಲಿಗೆ ಎಲ್ಲಮ್ಮ ಹೋಗೋದು, ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ರೆಡಿಯಾಗಿ. ಸೊ ಅದೆಲ್ಲ ಆದಮೇಲೆ ಅಲ್ಲಿಂದ ಬಂದು ಕುಣ್ಗಲಲ್ಲಿ ಇಳಿದು, ಕುಣ್ಗಲ್ಲಿಂದ ಬಸ್ಸು ಯಾವ ರಶ್ಶು ಅಂದರೆ ಯಾವ ಥರ, ಅಪ್ಪಾ ದೇವ್ರಿ, ಯಾವ ಬಸ್ ನೋಡು ರಶ್ಶು. ಎಲ್ಲ ದೇವಸ್ಥಾನಕ್ಕೆ ಹೋಗೋರೆ ಜಾಸ್ತಿ ಇದ್ದರು. ನಾವು ಇವಾಗ ಇಷ್ಟೊಂದು ಬಸ್ಸೆಲ್ಲ ರಶ್ ಆಗಿದೆಯಲ್ಲ, ನಿಜವಾಗ್ಲೂ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಅನ್ನೋದು ತುಂಬ ಭಯ ಇತ್ತು. ಹಂಗೆ ಹಿಂಗೆ ಮಾಡಿ ಇನ್ನೊಂದು ಯಾವುದೋ ಬಸ್ ಸಿಕ್ತು, ಅದಕ್ಕೆ ನುಗ್ಗಿ ಹಂಗೆ ಹಿಂಗೆ ಮಾಡಿ ನುಗ್ಗಿಬಿಟ್ಟು ಧೈರ್ಯ ಮಾಡಿ ಅಲ್ಲಿಂದ ಬಂದು, ಸೊ ನಂಗೆ ಅದು ಹೆಸರೇ ಬರೋಲ್ಲ, ಮಲ್ಲಾಪುರನ ಏನೋ, ಅಲ್ಲಿ ಸ್ಟಾಪ್ ಇಳ್ಕೊಂಡು ಅಲ್ಲಿಂದನೂ ಗೌರ್ಮೆಂಟ್ ಬಸ್ಸು ಸಹ ದೇವಸ್ಥಾನ ಹತ್ರನೇ ಮೇಲ್ಗಡೆನೇ ಇದೆ. ಆದರೆ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಬಸ್ ಇಳಿದ ತಕ್ಷಣ ಬಸ್ ಬಂತಲ್ಲ ಅಂತೇಳ್ಬಿಟ್ಟು ಆಟೋಗೆ ಹತ್ತಿದ್ದವರು ಮತ್ತೆ ಇಳಿದ್ಬಿಟ್ಟು ಬಂದ್ವು. ಅಲ್ಲಿ ನೋಡಿದರೆ ಮತ್ತೆ ಆ ಬಸ್ಸೆಲ್ಲ ಫುಲ್ಲು ರಶ್ ಆಗೋಗಿತ್ತು. ಅವ್ರು ಹತ್ತಿಸ್ಕೊಳ್ಳೇ ಇಲ್ಲ, ಮತ್ತೆ ಹೋದರು. ನಾವು ಮತ್ತೆ ಆಟೋದಲ್ಲೂ ಫುಲ್ ರಶ್ಶು. ಆಟೋದವ್ರಿಗಂತೂ ಯಪ್ಪ ಇಷ್ಟು ಜನ ಅಂತ ಅಂದರೆ ಉಫ್ ಅನ್ನಿಸ್ಬಿಟ್ಟು ಸುಸ್ತಾಗೋಯ್ತು. ಎಲ್ಲ ಎತ್ತಿ ಏನು ಒಂದೊಂದು ಆಟೋಗೆ 10 ಜನ 12 ಜನ ಕೂರಿಸ್ಕೊತಿದ್ರು. ನಾವೇನು ಜಾಸ್ತಿ, ನಾವಿರೋರು ಎಷ್ಟು ಜನ ಇದ್ದೋ ಅಷ್ಟು ಜನದ ಜೊತೆ ಒಂದು 2-3 ಜನ ಇದ್ದರು. ಹಂಗಾಗಿ ಅದನ್ನೆಲ್ಲ ಕೂರಿಸ್ಕೊಂಡು ಬಂದು ಅಲ್ಲಿ ಕ್ಯೂ ನೋಡಿಬಿಟ್ಟು ಭಯನೇ ಬಿದ್ದೋದು, ಇಷ್ಟೊಂದು ಜನ ಇದೆಯಲ್ಲ ಅಂತ. ಆದರೆ ನಮ್ಮ ಅದೃಷ್ಟ ಜಾಸ್ತಿ ಕ್ಯೂ ಇರಲಿಲ್ಲ ಈ ಸತಿ. ಸೊ ಸ್ವಲ್ಪ ಏನು ಮಾಮೂಲಿ ನಡ್ಕೊಂಡು ಹೋಗ್ತಾ ಇರ್ತೀವಲ್ಲ ನಿಧಾನಕ್ಕೆ, ಆ ಥರ ಅನ್ನಿಸ್ತು ಕ್ಯೂ ಅಲ್ಲಂತೂ. ಅಲ್ಲಿಂದ ಬಂದ ತಕ್ಷಣ ಹೊರ್ಗಡೆಯಿಂದನೇ ಗರ್ಭಗುಡಿಗೆ ಹೋದ್ವು, ಚಾಮುಂಡೇಶ್ವರಿ ದರ್ಶನ ಮಾಡಿದ್ವು. ನಿಜವಾಗ್ಲೂ ನಾನು ನೋಡಿರ್ತಿಲ್ಲ ಇಷ್ಟು ಚೆನ್ನಾಗಿ ಚಾಮುಂಡೇಶ್ವರಿ. ನಾವು ಮೈಸೂರಿಗಂತೂ ಹೋಗಿಲ್ಲ. ಆ ತಾಯಿನೇ ತದ್ರೂಪು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರನ. ದೇವರು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ನೋಡ್ಕೊಂಡು ಅಲ್ಲೆಲ್ಲ ಹೊರ್ಗಡೆ ಬಂದ್ವು. ಮತ್ತು ಅಲ್ಲಿ ಮೇಲ್ಗಡೆ ತಾಯಿ ಚಾಮುಂಡೇಶ್ವರಿ ವಿಗ್ರಹದ ಹತ್ರನೂ ಹೋಗಬೇಕು ಅಂತ, ಆದರೆ ಅಲ್ಲೂ ಸಹ ಕ್ಯೂ ಇತ್ತು. ಅಲ್ಲಿಗೂ ಹೋಗ್ಬೇಕಲ್ವ, ಅಲ್ಲೂ ಸ್ವಲ್ಪ ಕ್ಯೂ ಇತ್ತು. ನಾವು ಹೋಗ್ಬೇಕಾದ್ರೆ ಜಾಸ್ತಿ ಏನಿರಲಿಲ್ಲ. ತಾಯಿ ಚಾಮುಂಡೇಶ್ವರಿದು ಮಹಿಮೆ ಏನು ಅಂತಂದರೆ, ನಾವು ಏನು ಅಂದ್ಕೊಂಡು ಹೋಗ್ತೀವಿ ಅಂದರೆ ಹರಕೆ, ನಮಗೆ ಏನಿಷ್ಟ, ನಮಗೇನೋ ಒಂದು ನಮ್ಮ ಹರಕೆ ಫಲಿಸ್ಬೇಕು, ಅಥವಾ ನಾವು ಏನಾದ್ರು ಅಂದ್ಕೊಂಡಿರೋ ಅಂಥದ್ದು ನಮ್ಗೆ ಆಗಬೇಕು ಅಂತ ಅಂದರೆ, ನಾವು ಹೋಗ್ಬಿಟ್ಟು ಅಲ್ಲಿಗೆ ಒಂದು ಕಾಯಿ ಕೊಡ್ತಾರೆ. ಆ ಕಾಯಿನ ತಾಯಿ ಹತ್ರನೇ ಹೋಗ್ಬೇಕಾದ್ರೇ ತಗೊಂಡು ಹೋಗಬೇಕು. ಸೊ ಅದು ನಮಗೆ ಗೊತ್ತಿರಲಿಲ್ಲ, ಅದೇ ಒಂದು ಮಿಸ್ಟೇಕ್ ಮಾಡಿದ್ದು ನಾವು. ಸೊ ಹೋಗ್ಬೇಕಾದ್ರೆ ಅಲ್ಲಿ ಕೊಡ್ತಾರೆ, ಅಲ್ಲಿ ತಗೊಂಡು ಹೋಗಿ ತಾಯಿ ಹತ್ರ ದರ್ಶನ ಮಾಡಿಕೊಂಡು, ಅಲ್ಲಿ ಐನೋರು ಇರ್ತಾರೆ, ಅವ್ರು ಇಸ್ಕೊಂಡು ತಾಯಿಗೆ ಹತ್ರ ಒಂದು ಇದನ್ನು ತಾಯಿ ಹತ್ರ ಮುಟ್ಟಿಸಿ ಆ ಕಾಯಿನ ವಾಪಸ್ ಕೊಡ್ತಾರೆ. ಮತ್ತು ನಾವು ಅದನ್ನು ತಗೊಬಿಟ್ಟು ಅಲ್ಲಿ ಎಷ್ಟೋ ಜನ ಕಾಯಿ ಕಟ್ಟಿರ್ತಾರೆ, ಅದೇ ಥರದ್ದು ಅಲ್ಲೇ ಕಟ್ಬೋದು. ಸೊ ನಿಜವಾಗ್ಲೂ ಆ ತಾಯಿ ನಾನು ಇದನ್ನು ಲೋಹದಿಂದ ಮಾಡಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸಿಮೆಂಟಿಗೆ ಪೇಂಟ್ ಹೊಡೆದಿದ್ದಾರೇನೋ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ನೋಡಿ ಶಾಕ್ ಆಗೋಯ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ದೇವ್ರ ವಿಗ್ರಹ ಒಂಥರ ಅಟ್ರಾಕ್ಟಿವ್ ಆಗಿದೆ. ಸುತ್ತ ಬಂಡೆಗಳು, ಮಧ್ಯದಲ್ಲಿ ತಾಯಿ ಚಾಮುಂಡೇಶ್ವರಿ ಹುಲಿಯ ಮೇಲೆ ಕೂತಿರೋಂಥದ್ದು, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಲ್ಲಿಂದ ಬಂದು ಕೆಳಗಡೆ ಎಲ್ಲ ನೋಡಿದ್ವಿ. ಕೆಳಗಡೆ ನೋಡಬೇಕಾದ್ರೆ ಕೆಲವರು ಹೂಗಳನ್ನೆಲ್ಲ ಸುರಿತಾಯಿದ್ರು, ಕೆಲವರು ಏನು ಆರತಿ ಮಾಡ್ತಾಯಿದ್ರು. ಅವರವರ ಹರಕೆ ಅನುಸಾರ ಅವ್ರು ಏನು ಅಂದ್ಕೊಂಡಿದ್ರು ಅದು ತಾಯಿ ಈಡೇರಿಸಿರೋದ್ರಿಂದನೇ 3 ವಾರ ಹೋಗಬೇಕು ಅಂದರು. ಕೆಲವರು 9 ವಾರ ಅಂತ ಅಂದರು, 5 ವಾರ ಅಂದರು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವರವರ ಏನು ಅವ್ರು ಏನು ಅಂದ್ಕೊಂಡಿರ್ತಾರೆ ಆ ಇದ್ರ ಮೇಲೆ ಹರಕೆಗಳನ್ನ ಅವ್ರು ಪೂರೈಸ್ಕೊಂಡು ಅವರಷ್ಟು ವಾರ ಹೋಗ್ತಾರೆ. ನಾನು ಹರಕೆ ಅಂತೂ ಕಟ್ಕೊಂಡು ಹೋಗಲಿಲ್ಲ. ಏನೋ ಒಂದು ದರ್ಶನ ಆಗುತ್ತಲ್ಲ ತಾಯಿದು. ಯಾವಾಗಲೂ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಎಷ್ಟೋ ಜನ ಏನು ಬಸ್ ಫ್ರೀ ಆದಮೇಲೆ ತುಂಬ ಕಡೆ ಎಲ್ಲ ಹೋಗಿದ್ದಾರೆ. ನಾವೆಲ್ಲೂ ಜಾಸ್ತಿ ಹೋಗಿಲ್ಲ. ಹಾಗಾಗಿ ಇದನ್ನು ಒಂದು ನೋಡ್ಕೊಬರೋಣ ಅಂತೇಳ್ಬಿಟ್ಟು ಬಂದಿದ್ದು.
ಅಲ್ಲಿಂದ ಬಂದು ಅದೇ ದಿವಸ ಬಸಪ್ಪನವರ ಜನ್ಮದಿನನೇನೋ ಇತ್ತಂತೆ. ಸೊ ಬಸಪ್ಪನವ್ರನ್ನೂ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಒಳಗಡೆ ಬಂದ್ವಿ. ಅಲ್ಲೂ ಸಹ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ಮತ್ತೆ ಇಲ್ಲಿ ನೀರು ಹಾಕಿಸ್ಕೊತಾಯಿದ್ರು. ನಾವು ಹಾಕಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಹೋಗಿಬಿಟ್ಟು ಎಲ್ಲ ಒಂದೊಂದು ಇದನ್ನು ಅವ್ರಿಗೆ ನೀರು ಹಾಕಿಸ್ಕೊಬಿಟ್ಟು ಹೊರ್ಗಡೆ ಬಂದ್ವಿ. ಬಂದು ಆದಮೇಲೆ ಅಲ್ಲೆಲ್ಲ ನೀರು ಬಿಟ್ಟರು, ಲೈಟಿಂಗ್ಸ್ ಎಲ್ಲನೂ. ಯಾಕಂದರೆ ಅವತ್ತು ಎಲ್ಲನೂ ರೆಡಿ ಮಾಡ್ತಾಯಿದ್ರು, ಇನ್ನೂ ಏನೋ ಪೂಜೆ ಇತ್ತು ಅಂತ. ನಾವು ಹೋದಾಗ ಏನೂ ರೆಡಿಯಾಗಿರಲಿಲ್ಲ. ಹೋದ್ಮೇಲೆ ಒಂದೊಂದಾಗಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನೀರು ಸಹ ಬಿಟ್ಟರು ಕೊನೆಗೆ. ನೋಡೋಕೆ ತುಂಬ ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ತಿಂಡಿ ಟೈಮ್ ಅಲ್ವಾ, ತಿಂಡಿ ಇತ್ತು. ಯಾವಾಗ ಎನಿ ಟೈಮ್ ಎಷ್ಟೇ ಹೊತ್ತಿಗೆ ಹೋದ್ರೂ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಸಿಕ್ಕೇ ಸಿಗುತ್ತಲ್ಲಿ. ಸೊ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಪಾಯಸ ಹಾಕ್ಕೊಟ್ರು, ಪಾಯಸ, ಬೂಂದಿ, ಆಮೇಲೆ ಪಲಾವು, ಪಲ್ಯ, ಅನ್ನ, ಸಾಂಬಾರು, ಮೊಸರು, ಮಜ್ಜಿಗೆ ಎಲ್ಲ ಇತ್ತು. ಸೈಡಿಗೆ ಒಂದು ಕೋಸಂಬರಿನೂ ಸಹ ಇತ್ತು. ಸೊ ನಂಗೆ ಪಲಾವು ಮಾಡಿದರು. ತುಂಬ ಚೆನ್ನಾಗಿತ್ತು ಪ್ರಸಾದ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿ ಆಟ ಆಡಿಸ್ತಾಯಿದ್ರು ಮಕ್ಕಳಿಗೆ. ನನ್ನ ಮಗಳನ್ನು ಅಮ್ಮ ನಾನು ಕೂತ್ಕೊತೀನಿ ಅಂತ ಅಂದ್ಲು ಅಂತೇಳ್ಬಿಟ್ಟು ನಾನು ಸಹ ಅಲ್ಲಿಗೆ ಹೋಗಿ ಅವಳನ್ನ ಕೂರಿಸಿದ್ರೆ ಅವಳು ಎರಡೇ ರೌಂಡಿಗೆ ಅಮ್ಮ ಅಮ್ಮ ಅಂತ ಅಳ್ತಾಯಿದ್ಲು. ಆದರೂ ಏನು ಮಾಡೋಕ್ಕಾಗಲ್ಲ, ಕೂರಿಸಿದ್ನಲ್ಲ. ಅವಳು ನಿಧಾನಕ್ಕೆ ತಿರುಗಿಸಿದ್ರು. ಅಲ್ಲಿಂದ ಬಂದು ಇನ್ನು ಹೋಗಿದ್ಮೇಲೆ ಹಂಗೆ ಬರೋಕ್ಕಾಗುತ್ತಾ, ಅಲ್ಲಿ ಪೂರಿ ಖಾರ ಇತ್ತು. ಪೂರಿ ಖಾರ ಕಟ್ಟಿಸ್ಕೊಬಿಟ್ಟು ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದವು. ಬಸ್ ಸ್ಟ್ಯಾಂಡಿಂದ ಮತ್ತೆ ನಮಗೆ ಬಸ್ಸು ಒಂದು ಸ್ವಲ್ಪ ನಮ್ಮೂರಿಗೆ ಬರೋಂಥ ಬಸ್ಸು ಜಸ್ಟ್ ಮಿಸ್ ಆಗಿ ನಾವು ಬರೋ ಹೊತ್ತಿಗೆ ಸಂಜೆ 7 ಗಂಟೆ ಆಗೋಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ